ಶ್ರೀ ಶಂಕರನಾರಾಯಣ ಅಲ್ಲದೆ ನಮ್ಮೊಡೆಯ ಶಂಕರನಾರಾಯಣ ನಮ್ಮೆಲ್ಲರನ್ನು ಅನುಗ್ರಹಿಸಿ ಮಹಾರುದ್ರಯಾದ ಈ ಒಂದು ಪುಣ್ಯ ಕಾರ್ಯ ಲೋಕ ಕಲ್ಯಾಣವಾಗಿ ನಡೆಯಿತು. ಸರ್ವರಿಗೂ ಮಂಗಳವಾಗಲಿ, ಸರ್ವೇ ಜನ ಸುಖಿಯೋ ಭವಂತು ಎಂಬ ಆಶಯದೊಂದಿಗೆ ಮಹಾರುದ್ರಯಾದ ಆಮಂತ್ರಣ ಪತ್ರಿಕೆ, ಆಹ್ವಾನ ಪತ್ರಿಕೆ ಈಗ ಲೋಕಾರ್ಪಣೆಗೊಳ್ಳಲಿದೆ. ಜನರಿಗೆ ಒಂದು ಧಾರ್ಮಿಕ ರೀತಿಯ ಭಾವನೆಯನ್ನು ಇನ್ನೂ ಕೂಡ ಮೂಡಿಸಬೇಕು ಅಂತ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಮಹಾರುದ್ರ ಯಾಗವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ನನಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಈ ದೇವಸ್ಥಾನವನ್ನು ಪ್ರಧಾನವಾಗಿ ಇಟ್ಕೊಂಡು ಮಹಾರುದ್ರ ಯಾಗ ಪ್ರಾಯಶಃ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ಈ ಜಿಲ್ಲೆಗೆ ಬರುವಂಥ ಕಷ್ಟ ಹಾಗೂ ನಷ್ಟಗಳ ಒಂದು ವಿಶೇಷ ಪ್ರಾರ್ಥನೆಯನ್ನು ದೇವಸ್ಥಾನದಲ್ಲಿ ಆ ಶಿವನ ದೇವಸ್ಥಾನಕ್ಕೆ ಕೊಡಬೇಕು. ಹಾಗೆ ಆ ದೇವರು ಲೋಕ ಕಲ್ಯಾಣಕ್ಕೋಸ್ಕರ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ಅದಕ್ಕೋಸ್ಕರ ನಾನು ದೇವಸ್ಥಾನ ಯಾವ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಶಂಕರನಾರಾಯಣ ದೇವಸ್ಥಾನ ಮಲ್ಪೆಯ ಅತ್ಯಂತ ಪ್ರಾಚೀನ ಹಾಗೂ ಹಿನ್ನೆಲೆ ಉಂಟಂಥ ಧಾರ್ಮಿಕ ಹಿನ್ನೆಲೆ ಉಂಟಂಥ ದೇವಸ್ಥಾನವನ್ನು ನಾವು ಇಲ್ಲಿ ಕೇಳಿಕೊಂಡಾಗ ಭಾಳಷ್ಟು ಸಂತೋಷದಿಂದ ಪ್ರಕಾಶ್ ಕೊಡವರು ಮತ್ತು ಅವರ ಎಲ್ಲ ಇಲ್ಲಿಯ ಪದಾಧಿಕಾರಿಗಳು ನಮ್ಮನ್ನು ಇಲ್ಲಿ ಆಹ್ವಾನಿಸಿದರು. ಆ ನಿಟ್ಟಿನಲ್ಲಿ ಇಲ್ಲಿಯ ಈ ದೇವಸ್ಥಾನದ ಪ್ರಧಾನ ತಂತ್ರಿಗಳ ಮುಖಾಂತರ ನಾವು ದಿನವನ್ನು ಕೇಳಿದಾಗ ವಾದಿರಾಜ ತಂತ್ರಿಗಳು ದಿನವನ್ನು ಕೇಳಿದಾಗ ಇದೇ ಬರುವ ಮೇ 14ರಿಂದ 19ರ ತನಕ ನಮಗೆ ಒಂದು ಆ ದಿನಾಂಕವನ್ನು ಸೂಚಿಸಿದ ಪ್ರಕಾರ ಈ 5 ದಿವಸ ನಾವು ಒಂದು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಇಲ್ಲಿ ನಾವು ಮಹಾರುದ್ರಯಾಗವನ್ನು ಆಚರಿಸಿದ್ವು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಇದರ ಜೊತೆಗೆ ವಿಶೇಷ ಏನಂದರೆ ಲೋಕ ಕಲ್ಯಾಣ ಅಂತ ಏನಂದರೆ ಎಲ್ಲ ಬಡ ಮಹಿಳೆಯರಿಗೆ ಜನರಿಗೂ ಕೂಡ ಈ ಒಂದು ಮಹಾರುದ್ರ ಯಾಗದಲ್ಲಿ ಭಾಗವಹಿಸುವ ಒಂದು ಅವಕಾಶ ಸಿಗಬೇಕು ಅಂತ ಸಾಧಾರಣ 5,000 ಕುಟುಂಬಗಳು ಅಂದರೆ ಮಹಿಳೆ ಮತ್ತು ಪುರುಷರು ಸೇರಿ 5,000 ಕುಟುಂಬಗಳಿಗೆ ಇಲ್ಲಿ ಸಂಕಲ್ಪ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ರುದ್ರಯಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. 4 ದಿವಸ ನಿರಂತರವಾಗಿ ಹೋಮ ಮತ್ತು ಅದಕ್ಕೆ ಬೇಕಾದ ಎಲ್ಲ ಆಹ್ವಾನಗಳು ನಾವು ಇಲ್ಲಿ ತಯಾರು ಮಾಡೋದ್ರಿಂದ 5,000 ಕುಟುಂಬಗಳನ್ನು ಅಥವಾ ಇಲ್ಲಿ ಯಾರು ಸಂಕಲ್ಪ ಮಾಡಲಿಕ್ಕೆ ಬರ್ತಾರೆ ಅದನ್ನು ಪ್ರತಿದಿನವಾಗಿ 1,250ರಿಂದ 1,500 ಜನರಿಂದ ಸಂಕಲ್ಪ ಮಾಡಿಸಿ ಅವರ ಮುಖಾಂತರವೇ ಯಾಗವನ್ನು ಮಾಡಬೇಕು ಅಂತ ನಾವು ಚಾಲನೆ ಕೊಡಬೇಕು ಅಂತ ನಿರ್ಧರಿಸಿದ್ದೇವೆ. ಪ್ರತಿ ಮನೆಯ ಬಡ ಮನೆಯ ಮಹಿಳೆಯರಿಗೆ ಮತ್ತು ಜನರಿಗೂ ಕುಟುಂಬಗಳಿಗೂ ಇದೊಂದು ದೊಡ್ಡ ರುದ್ರಯಾಗದಲ್ಲಿ ಮಹಾರುದ್ರಯಾಗದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ. ಖಾಲಿ ರುದ್ರಯಾಗದ ಜೊತೆಗೆ ನಮ್ಮಲ್ಲಿ ಅನೇಕ ಯುವಕರು ಇವತ್ತು ವಿದ್ಯಾವಂತರಿದ್ದಾರೆ. ಅವರಿಗೆ ತನ್ನ ಉದ್ಯೋಗ ಸಿಗುವಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಈ ದೇವಸ್ಥಾನವನ್ನು ಪ್ರಧಾನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಶಂಕರನಾರಾಯಣ ದೇವರ ಆಶೀರ್ವಾದದಿಂದ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಇಲ್ಲಿ ಮಾಡುವಂಥದ್ದು ಒಂದು ದೊಡ್ಡ ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೆ ನಮಗೆ ಎನ್ರೋಲ್ ಆಗಿದೆ. ನಮ್ಮ ಟಾರ್ಗೆಟ್ ಇದೆ 100 ಕಂಪನಿಗಳನ್ನು ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ನಾವು ಈ ಶಂಕರನಾರಾಯಣ ದೇವರ ಸನ್ನಿಧಿಯಲ್ಲಿ ತಂದು ಕನಿಷ್ಠ ಮಟ್ಟದಲ್ಲಿ ಒಂದು 2,000ರಿಂದ 3,000 ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ದೇವರ ಸನ್ನಿಧಿಯಲ್ಲಿ ಹಾಕ್ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಇದರ ಜೊತೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು. ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರೆ ತನ್ನ ಹೆಲ್ತ್, ತನ್ನ ಆರೋಗ್ಯ ಏನಿದೆ ಅದನ್ನೊಂದು ಫಿಟ್ನೆಸ್ನ ಒಂದು ಕರೆಕ್ಟ್ ಇಟ್ಕೊಳ್ಳುವ ಪ್ರಕಾರ ನಾವು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟು ಸಾಂಪ್ರದಾಯಿಕ ಕ್ರೀಡೆಯನ್ನು ಕೂಡ ನಾವು 17ನೇ ತಾರೀಕಿಗೆ ಮಲ್ಪೆ ಬೀಚಿನಲ್ಲಿ ಆಯೋಜಿಸಿದ್ದೇವೆ. ಇಲ್ಲಿ ಒಂದು ಧಾರ್ಮಿಕ ರೀತಿಯ ಕಾರ್ಯಕ್ರಮ ಒಂದು ದೊಡ್ಡ ರೀತಿಯಲ್ಲಿ,
ಮತ್ತೊಂದು ಉದ್ಯೋಗ ಕೊಡಿಸುವಂಥ ಒಂದು ದೊಡ್ಡ ರೀತಿಯಲ್ಲಿ, ಇದರ ಜೊತೆಗೆ ಆರೋಗ್ಯ ಮತ್ತು ಬಡ ಜನರಿಗೆ ಆರೋಗ್ಯ ಒಂದು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ಆರೋಗ್ಯದ ಒಂದು ತಪಾಸಣೆ ಶಿಬಿರವನ್ನು ಕೂಡ ಈ ಒಂದು 5 ದಿನದಲ್ಲಿ 18ನೇ ತಾರೀಕಿನಂದು ನಾವು ಮಾಡ್ತಾ ಇದ್ದೀವಿ. ಸೊ ಅಂದರೆ ಬಡ ಜನರಿಗೆ ಈ ಒಂದು ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಒಂದು ಅನುಕೂಲ ಆಗಬೇಕು ಅಂತ ಒಂದು ದೊಡ್ಡ ಸಂಕಲ್ಪವನ್ನು ನಾವು ಈ ಸಂದರ್ಭದಲ್ಲಿ ಒಂದು ಹಂಚಿಕೊಂಡು ಒಂದು ಒಳ್ಳೆಯ ರೀತಿಯ ಯಾಗವನ್ನು ನಮ್ಮ ಜಿಲ್ಲೆಯಲ್ಲೇ ಇಷ್ಟು ತನಕ ಆಗಲಿಲ್ಲ ಅಂತ ಹೇಳ್ತಾರೆ. ಆದರೂ ಹಲವು ವರ್ಷದ ಮೊದಲು ಈ ಜಿಲ್ಲೆಯಲ್ಲಿ ಆಗಿದೆ ಅಂತ ಜನರು ಹೇಳ್ತಾರೆ. ಆದರೆ ಮಹಾರುದ್ರಯಾಗ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದರೆ ಪ್ರಾಯಶಃ ದೇವರ ಅನುಗ್ರಹ ನಮ್ಮ ಎಲ್ಲ ಜಿಲ್ಲೆಯ ಜನರಿಗೆ ಸಿಗಲಿಕ್ಕೆ ಕಾರಣ ಆಗ್ತದೆ ಅಂತ ಒಂದು ನಾವು ಸಂಕಲ್ಪವನ್ನು ನಾವು ಮಾಡಿಕೊಂಡು 15ನೇ ತಾರೀಕಿಗೆ ನಮ್ಮ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರ ಜೊತೆಗೆ ಶ್ರೀ ಮಹರ್ಷಿಯಾದ ಆನಂದ್ ಗುರೂಜಿ ಕೂಡ ಬಂದು ಆಶೀರ್ವಚನ ನೀಡಿ ನಮ್ಮ ಜನರನ್ನು ಒಂದು ಧಾರ್ಮಿಕ ರೀತಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುತ್ತಾರೆ. ಅದೇ ರೀತಿಯಲ್ಲಿ 16ನೇ ತಾರೀಕಿಗೆ ಆರೋಗ್ಯ ಶಿಬಿರವನ್ನು ನಮ್ಮ ಡಿಸ್ಟ್ರಿಕ್ಟ್ನ ಜಿಲ್ಲಾ ಸರ್ಜನಾದ ಡಾಕ್ಟರ್ ಅಶೋಕ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಆಮೇಲೆ ಸಭಾ ಕಾರ್ಯಕ್ರಮದಲ್ಲಿ ಕಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಬಂದು ಆಶೀರ್ವಾದ ಕೊಡಲಿಕ್ಕೆ ಇದ್ದಾರೆ. ಅನೇಕ ರಾಜಕೀಯ ಮುಖಂಡರು, ಉದ್ಯಮಿಗಳು ಮತ್ತು ಸಾಮಾಜಿಕ ಚಿಂತನೆ ಉಳ್ಳ ಮುಖಂಡರು ಕೂಡ ಅದೇ ದಿವಸ ಇಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. 17ನೇ ತಾರೀಕಿಗೆ ರುದ್ರಯಾಗದ ಜೊತೆಗೆ ಆ ದಿವಸ ನಾವು ನಮ್ಮ ಕ್ರೀಡೆಗೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕಂತ ಮಲ್ಪೆ ಬೀಚಲ್ಲಿ ಒಂದು ದೊಡ್ಡ ಕ್ರೀಡೆಯನ್ನು ನಾವು ಆಯೋಜಿಸಲಿಕ್ಕಿದ್ದೇವೆ. ಅದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ ಹರಿರಾಮ್ ಶಂಕರ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಅದೇ ರೀತಿ ಸಂಜೆ ನಮ್ಮ ಕರಾವಳಿಗೆ ಅತ್ಯಂತ ಉತ್ತೇಜನ ನೀಡುವ, ಆರ್ಥಿಕ ಮಟ್ಟದಲ್ಲಿ ಉತ್ತೇಜನ ನೀಡುವಂಥ ಒಂದು ವಲಯ ಅಂತ ಹೇಳಿದ್ದು ಮೀನುಗಾರಿಕೆ ವಲಯ. ಮೀನುಗಾರಿಕೆಗೆ ಈಗ ಸಾಕಷ್ಟು ಆರ್ಥಿಕ ಸಂಕಷ್ಟ ಬಂದಿದೆ ಅಂತ ನಮ್ಮ ಕಾಶಿ ಮಠದ ಸ್ವಾಮೀಜಿಗಳನ್ನು ಕರೆಸಿ, ಪುರೋಹಿತರನ್ನು ಕರೆಸಿ ಅಲ್ಲಿ ಒಂದು ಗಂಗಾರತಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವಿವತ್ತು ಹಂಚಿಕೊಂಡಿದ್ದೇವೆ. ಅದೇ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬರ್ತಾರೆ ಅಂತ ನಮಗೆ ಹೇಳಿದ್ದಾರೆ. ಸೊ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಿವಗಾನಾಮೃತ ಮಂಗ್ಲಿ ಹಾಗೂ ತಂಡ, ಹೈದರಾಬಾದ್ನ ಮಂಗ್ಲಿ ಹಾಗೂ ತಂಡ ಅವರು ಒಂದು ಅತ್ಯಂತ ದೊಡ್ಡ ರೀತಿಯ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಅವರು ಕೊಡಲಿಕ್ಕೆ ಇದೆ. 18ನೇ ತಾರೀಕಿಗೆ ಉದ್ಯೋಗ ಮೇಳ ಇಲ್ಲಿ ಉದ್ಘಾಟನೆ ಆಗ್ತದೆ. ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಅವರು ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಣಿಪಾಲ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಆದ HS ಬಳ್ಳಾಲ್ ಅವರ ಉಪಸ್ಥಿತಿಯಲ್ಲಿ ಅದು ಈ ಕಾರ್ಯಕ್ರಮ ನಡೀಲಿಕ್ಕೆ ಇದೆ. ನನ್ನದೇ ಸಂಸ್ಥೆಯಾದ ಸರ್ಲತಾ ಇನ್ಸ್ಟಿಟ್ಯೂಷನ್, ನನ್ನ ಸಹೋದರಿ ಡಾಕ್ಟರ್ ದಿವ್ಯಾ ರಾಣಿ ನಡೆಸ್ತಾ ಇದ್ದಾರೆ. ಆ ಸಂಸ್ಥೆಯ ಮೂಲಕ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಕೂಡ ಇಲ್ಲಿ ಆಯೋಜಿಸಿ ಇದಕ್ಕೆ ಅನೇಕ ಗಣ್ಯರು, ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು, ಉಡುಪಿಯ ಕಮಿಷನರ್ನವರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸಾಧಾರಣ 3,000 ಮಕ್ಕಳನ್ನು ಸ್ಟೂಡೆಂಟ್ಸನ್ನು ಇಲ್ಲಿ ನಾವು ಈಗಾಗಲೇ ಸಂಪರ್ಕಿಸಿದ್ದೇವೆ. ಅನೇಕ ಶಾಲಾ ಕಾಲೇಜುಗಳು ಇದಕ್ಕೆ ಸಹಾಯ ಕೊಡ್ತಾ ಇದ್ದಾರೆ. ಸೊ 3,000 ಜನರಲ್ಲಿ ಕನಿಷ್ಠ ಮಟ್ಟದಲ್ಲಿ ನಾವು 2,000 ಜನರಿಗಾದರೂ ಉದ್ಯೋಗವನ್ನು ಕಲ್ಪಿಸಬೇಕು. ಅದು ಕೂಡ ಇದರಲ್ಲಿ ITI ಮತ್ತು PUC ಕಲಿತ ಮಕ್ಕಳಿಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಟ್ಟು ನಮ್ಮಲ್ಲಿ PUC ಮತ್ತು ITI ಕಲಿತ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ನಾವು ಇಲ್ಲಿ ನಿರ್ಧರಿಸಿದ್ದೇವೆ. ಅದೇ ದಿವಸ ಸಂಜೆ ಇಲ್ಲಿ ನಮ್ಮ ಒಡಿಯೂರು ಸ್ವಾಮೀಜಿಯವರು ಇಲ್ಲಿ ಬಂದು 6 ಗಂಟೆಗೆ ಆಶೀರ್ವಾದ ಸ್ವೀಕರಿಸ್ತಾರೆ. ನಮ್ಮ ಸಮಾಜದ ಹಿರಿಯರಾದ ಡಾಕ್ಟರ್ ನಾಡೋಜ G. ಶಂಕರ್ ಅವರು ಬಂದು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಜೊತೆಗೆ ಅನೇಕ ಗಣ್ಯರು ನಾನು ಹೇಳಿದಾಗೆ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಚಂದಗಾಣಿಸಿ ಕೊಡ್ತಾ ಇದ್ದಾರೆ. 19ನೇ ತಾರೀಕಿಗೆ ನಮ್ಮ ಶೃಂಗೇರಿ ಮಠದ ಸ್ವಾಮೀಜಿ ವಿದುಶೇಷ ಭಾರತೀ ಸ್ವಾಮೀಜಿಯವರು ಬಂದು ಆಶೀರ್ವಾದನ
ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ವಿನಯ್ ಕುಮಾರ್ ಸೊರಕೆ ಮತ್ತು ನಮ್ಮ ದೇವಳದ ತಂತ್ರಿಯಾದ ವಾದ್ಯರಾಜ ತಂತ್ರಿಕತ್ತು ಇವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಚೆಂದಗಾಣಿಸಿಕೊಟ್ಟು ಒಂದು 40,000 ಮನೆಗೆ ನಾವು ಈ ಆಹ್ವಾನ ಪತ್ರಿಕೆಯನ್ನು ನಾವು ಕೊಡಬೇಕು. ಅಂದರೆ ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರದ 40,000 ಮನೆಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇವೆ. ನಾನು ಹೆಚ್ಚು ಇದರಲ್ಲಿ ಕೇಳಲಿಕ್ಕೆ